ಆಯುರ್ವೇದದಲ್ಲಿ ಬರೀ ಮಾತ್ರೆ ಗುಡುಗಿಯಿಂದ ಕಾಯಿಲೆ ಸರಿ ಮಾಡಲ್ಲ ನಾವು. ಕಾಯಿಲೆ ಸರಿ ಮಾಡಲಿಕ್ಕೆ ಯಾವುದರಿಂದ ಕಾಯಿಲೆ ಬರ್ತದೆ ಅದರಿಂದವೇ ಕಾಯಿಲೆ ಸರಿ ಆಗ್ತದೆ. ನೋಡಿ, ಈಗ ಉದ್ದು ಒಳ ನಮ್ಮಲ್ಲಿ ಯಾಕೆ ಉದ್ದುಗೆ ಇಷ್ಟು ಪ್ರಾಧಾನ್ಯತೆ ಇದೆ? ದೋಸೆಯಲ್ಲಿ ಉದ್ದು ಇದೆ, ಇಡ್ಲಿಯಲ್ಲಿ ಉದ್ದು ಇದೆ, ಒಳದಲ್ಲಿ ಉದ್ದು ಔಷಧಿ ರೂಪದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಾರಿಗೂ ಸಹ ಫೇಶಿಯಲ್ ಪ್ಯಾರಾಲಿಸಿಸ್ ಆಗ್ತದಲ್ವಾ, ಫೇಸ್ ಅಡ್ಡ ಆಗ್ತದೆ, ಆಚಾರ್ಯರು ಹೇಳ್ತಾರೆ, ನವನೀತ ಸಂಯುಕ್ತೇನ ಖಾದೇನ್ ಮಾಷ ಅಂಡರಿ ನರಹ. ಯಾರು ಸಹ ಈ ಮಾಷ ಅಂದ್ರೆ ಉದ್ದು, ಅಂಡರಿ ಅಂತ ಹೇಳಿದ್ರೆ ಒಳ, ಯಾರು ಸಹ ಮಾಷಂಡರಿವನ್ನು ನವನೀತ ಸಂಯುಕ್ತೇನ, ನವನೀತ ಜೊತೆಗೆ ಅಂದ್ರೆ ಬೆಣ್ಣೆ ಜೊತೆಗೆ ತಗೊಳ್ತಾರೆ, ದುರ್ವಾರಂ ಮರ್ದಿತಂ ಹಂತಿ, ದುರ್ನಿವಾರ ಸರಿ ಆಗದೆ ಇರುವಂತದ್ದು ಅರ್ಧಿತ ಆದ್ರೆ ಫೇಸ್ ಪ್ಯಾರಾಲಿಸಿಸ್ ಹಂತಿ ಸರಿ ಮಾಡ್ತದೆ. ಸಪ್ತರಾತ್ರ ನ ಸಂಶಯ, 7 ರಾತ್ರಿ ಕೊಡಬೇಕಂತೆ. ಜಾಸ್ತಿ ಕೊಡ್ಲಿಕ್ಕೆ ಬೇಕಾಗ್ತದೆ, ನಾವು ಕೊಡುವಾಗ ಜಾಸ್ತಿ ಕೊಡುವಾಗಲೇ 1 ತಿಂಗಳಲ್ಲಿ ಬಂದಿದೆ ರಿಸಲ್ಟ್ಸ್, ಅದು ಸಿಕ್ಕಿದೆ. ಆದ್ರೆ ಇದು ಜೀರ್ಣ ಆಗಬೇಕು ಸ್ವಾಮಿ. ಜೀರ್ಣ ಮಾಡಲಿಕ್ಕೆ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೈಂಧವ, ಹಿಂಗು ಮತ್ತೆ ಕಾಳುಮೆಣಸು ಮತ್ತೆ ಶುಂಠಿ ಪ್ರಯೋಗ ಮಾಡಲೇಬೇಕು. ಇದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಕೊಡಬೇಕು. ಗಂಜಿ ಊಟ ಒಟ್ಟಿಗೆ, ಅವನಿಗೆ ಬೇರೆ ಏನು ತಿನ್ಲಿಕ್ಕೆ ಕೊಡಬಾರ್ದು, ಯಾಕೆಂದ್ರೆ ಹಸುವೆ ಇರಬೇಕು. ಸರಿಯಾಗಿ ಜೀರ್ಣ ಆದ್ರೆ ಸೈನೆಪ್ಟಿಕ್ ಟ್ರಾನ್ಸ್ಮಿಷನ್ ಏನಾಗ್ತಾ ಇದೆ, ನರಗಳ ಸರಿ ಆಗ್ತದೆ. ನ್ಯೂರಾನ್ ಮೆಂಬ್ರೇನ್ ಫಾಸ್ಫೋಲಿಪಿಡ್ ತಾನೆ, ಫ್ಯಾಟ್ 60% ಬ್ರೈನ್ ಅಲ್ಲಿ ಇರುವುದು ಫ್ಯಾಟ್ ಮತ್ತೆ ಪ್ರೋಟೀನ್. ಇದು ಏನಿದೆ, ಫ್ಯಾಟ್ ಮತ್ತೆ ಪ್ರೋಟೀನ್. ನರಗಳದ ಕವರಿಂಗ್ ನ್ಯೂರಾನ್ ಮೆಂಬ್ರೇನ್ ಏನು,